ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆಯರು ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಕಾದಂಬರಿಯ 3ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಏನಮ್ಮ, ಅಣ್ಣ ಬಾಣಂತನಕ್ಕೆ ಬರೋಕ್ಕೆ ಒಪ್ಪದ್ನಾ? ಫೋನಿನಲ್ಲಿ ವಿಚಾರಿಸಿಕೊಳ್ಳುತ್ತಿದ್ದಳು ಸಾರಿಕಾ. ನನ್ನ ಮಾತಿಗೆ ಅವನು ಯಾವತ್ತಾನೇ ಎದುರಾಡಿದನು ಹೇಳು? ಅವನದೇನೂ ತಕರಾರಿಲ್ಲ. ಇನ್ನೂ ಸಂಕೇತನೇ ಸ್ವಲ್ಪ ಕಿರಿಕಿರಿಯಿಂದ. ನಾನು ಜೋರು ಮಾಡಿದೆ. ಸಾನ್ನಿಧ್ಯಂದೇ ತಲೆನೋವು, ಬೇಗ ಹೇಳೋದೇ ಇಲ್ಲ. ನನಗೇನೂ ಹೆಲ್ಪ್ ಮಾಡಲ್ಲ. ದೊಡ್ಡ ಮಗಳ ಬಳಿ ಚಿಕ್ಕ ಮಗಳ ದೂರು ಹೇಳ್ತಿದ್ದರು. ಅವಳಿಗೆ ಹೇಳಿಬಿಟ್ರೆ ಹೆದರ್ತೀನ ನಾನು? ಅಮ್ಮ, ಅವಳಲ್ಲ, ಅವಳ ಅಪ್ಪ ಬಂದು ಹೇಳಿದ್ರು ನಾನು ಬದಲಾಗಲ್ಲ. ನಿನಗೆ ಅಡುಗೆ ತಿಂಡಿ ಮಾಡೋಕ್ಕಾಗಲ್ಲ ಅಂದರೆ ಅಡುಗೆಯೊಳನ್ನು ಇಟ್ಕೋ ಎಂದಳು ಲೋಟದಲ್ಲಿ ಬೆರೆಸಿಟ್ಟ ಕಾಫಿ ಕುಡಿಯುತ್ತಾ. ಹಾಗೆ ಮಾಡಮ್ಮ, ಅಡುಗೆಯೊಳನ್ನು ಇಟ್ಕೋ. ಹೇಗೂ ಕೈ ತುಂಬ ದುಡಿತಾ ಇದ್ದಾಳಲ್ಲ, ಅವಳಿಗೆ ಸಂಬಳ ಕೊಡೋಕೆ ಹೇಳು ಎಂದಳು ಅತ್ತಲಿಂದ ಸಾರಿಕಾ. ಬೊಂಬುಡು, ನಾನು ಯಾಕೆ ಕೊಡಲಿ? ನಾನು ನನ್ನ ಪಾಲಿನ ದುಡ್ಡು ಈಗಾಗಲೇ ಕೊಡ್ತಾ ಇದ್ದೀನಿ. ಅದರ ಮೇಲೆ 1 ರೂಪಾಯಿನೂ ಕೊಡಲ್ಲ. ಇವ್ರಿಗೆ ಕಷ್ಟ ಆದರೆ ಹೇಳಲಿ, ನಾನು ಪಿ ಜಿ ನೋಡ್ಕೊಳ್ತೀನಿ ಅಂದಂತೆ ಪಿ ಜಿ ಮಾಡಿಕೊಂಡು ಹೋಗುವ ಹೆಣ್ಣೆ ಅವಳು. ಅಷ್ಟು ಮಾತಾಡಿ ಮುಂದಿನ ಮಾತು ಬೇಕಿಲ್ಲದಂತೆ ಸ್ನಾನಕ್ಕೆ ಹೋದಳು. ನೋಡೆ ಹೆಂಗೆ ಮಾತಾಡ್ತಾಳೆ. ಹತ್ರ ₹1,00,000 ಸಂಬಳ ಬರುತ್ತಂತೆ. ಮನೆಗೆ ಕೊಡೋದು ಬರೀ 10,000 ರೂಪಾಯಿ. ಅದ್ರ ಮೇಲೆ 1 ರೂಪಾಯಿ ಕೂಡ ಬಿಚ್ಚಲ್ಲ. ಒಂದು ದಿನ ಕೂಡ ಮನೆಗೆ ಹಣ್ಣು ತರಕಾರಿ ಅಂತ ತರಲ್ಲ. ಜಿಪ್ಣಿ. ಒಂದೇ ಒಂದಿನ ಕೂಡ ಅಮ್ಮ ನಿನ್ನ ಖರ್ಚಿಗಿಟ್ಕೋ ಅಂತ 10 ರೂಪಾಯಿ ಕೂಡ ಕೊಟ್ಟಿಲ್ಲ ಕಣೆ. ಮಗಳ ಮೇಲಿನ ಅಸಮಾಧಾನ ಕಕ್ಕುತ್ತಿದ್ದರು ವಿಜಯಮ್ಮ. ಹೋಗಲಿ ಬಿಡಮ್ಮ, ಬೇಜಾರು ಮಾಡ್ಕೊಳ್ಬೇಡ. ಅತ್ತ ಕಡೆಯಿಂದ ಸಮಾಧಾನದ ನುಡಿಗಳು ಸಾರಿಕಾಳಿಂದ. ದೀಪು, 1-2 ದಿನ ಸ್ವಾತಿ ಮನೆಗೆ ಹೋಗಿ ಬರೋಣ ಅಂತ. ಬೆಳಿಗ್ಗೆ ಸೊಸೆ ಜಯಂತಿ ಏಳುವ ಮುಂಚೆಯೇ ಸುದೀಪನ ಬಳಿ ಬಂದು ಹೇಳಿದರು ದೇವಕಿ. ಸರಿ, ಎಷ್ಟು ಬೇಕೋ ಅಷ್ಟೇ ಮಾತು ಅವನದ್ದು. ಏನು ಸರಿ, ಈಗ ಅಲ್ಲಿಗೆ ಯಾಕೆ ಹೋಗಬೇಕು? ಅಷ್ಟರಲ್ಲಾಗಲೇ ಎದ್ದು ಬಂದಿದ್ದಳು ಜಯಂತಿ. ಅದು ಏನೋ ಮಗುನ ನೋಡೋ ಹಾಗೆ ಅನ್ನಿಸ್ತಿದೆ. 1-2 ದಿನ ಹೋಗಿ ಬರ್ತೀನಿ. ಮಗನ ಮನೆಯೇ ಆದರೂ ಒಂದಿಷ್ಟು ಸ್ವತಂತ್ರ ಕೂಡ ಅವರಿಗಿಲ್ಲ. ನೋಡಬೇಕು ಅನಿಸಿದ್ರೆ ವಿಡಿಯೋ ಕಾಲ್ ಮಾಡಿ. ಬೇಕಾದರೆ ಶನಿವಾರ ಹೋಗಿ ಭಾನುವಾರ ಬಂದುಬಿಡಿ. ಹೀಗೆ ವಾರದ ಮಧ್ಯದಲ್ಲೆಲ್ಲ ನೀವು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಮಗೆ ಕಷ್ಟ ಆಗುತ್ತಿಲ್ಲಿ. ನೀವು ಅಲ್ಲಿಗೆ ಹೋದರೆ ಪಾಪ ನಮ್ಮ ಶ್ರೇಯು ಒಬ್ಬನೇ ಇರಬೇಕಾಗುತ್ತೆ. ನೀವು ಹೇಳಿ ದೀಪು, ಜಯಂತಿ ಹೇಳಿದಾಗ ಸುದೀಪ ಕೂಡ ಅವಳ ಮಾತಿಗೆ ಗೋಣಾಡಿಸಿದ. ಹೌದಮ್ಮ, ಇಲ್ಲಿ ತೊಂದರೆ ಆಗುತ್ತೆ ಎಂದವನ ಕಡೆ ನೋಡಿದ ದೇವಕಿ. ದೀಪು, ಅಲ್ಲಿ ಸ್ವಾತಿಗೆ ತುಂಬ ತೊಂದರೆ ಆಗಿದೆಪ್ಪ. ಪಾಪ ಆ ಚಿಕ್ಕ ಮಗುನ ಕಟ್ಕೊಂಡು ಆಫೀಸು ಮನೆ ಎರಡೂ ಸಂಭಾಳಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅವಳಿಗೆ. ಅವಳಿಗೆ ಬರೋ ಸಂಬಳನೂ ಕಡಿಮೆ. ನಾನು ಅಲ್ಲಿಗೆ ಹೋದರೆ ಆ ಮಗುದು ಡೇ ಕೇರ್ ಖರ್ಚಾದರೂ ಉಳಿಯುತ್ತೆ. 4 ದಿನ ಇದ್ದು ಬರ್ತೀನಿ ಎಂದರು ಸಣ್ಣ ಸ್ವರದಲ್ಲಿ. ಸೊಸೆಯ ಎದುರಿಗೆ ಜೋರಾಗಿ ಮಾತನಾಡಲು ಕೂಡ ಅವರಿಗೆ ಹಿಂಜರಿಕೆಯೇ. ಓಹೋ, ಇದಾ ವಿಷಯ? ಹಾಗಿದ್ರೆ 1-2 ದಿನ ಯಾಕೆ? ನೀವು ಅಲ್ಲೇ ಹೋಗಿದ್ಬಿಡಿ, ನಮಗೇನು ತೊಂದರೆ ಇಲ್ಲ. ನಾವೇನು ನೀವು ಅಡುಗೆ ಮಾಡಿ ಹಾಕೋದ್ರಿಂದನೇ ಬದುಕ್ತಾ ಇಲ್ಲ. ದೇವರ ದಯದಿಂದ ಒಬ್ಬ ಅಡುಗೆಯೊಳನ್ನು ಇಟ್ಕೊಳ್ಳೋ ಯೋಗ್ಯತೆ ಇದೆ ನಮಗೆ. ಏನೋ ಕಡೆಗಾಲದಲ್ಲಿ ಮಗನ ಮನೆಯಲ್ಲಿ ಇರಲಿ ಅಂತ ಹೇಳಿದ್ದು ಅಷ್ಟೇ. ಜಯಂತಿಯ ಮಾತು ಕತ್ತಿಗಿಂತ ಹರಿತ. ಇಷ್ಟು ಮಾತನಾಡುತ್ತಲೇ ದೇವಕಿಯ ಬ್ಯಾಗ್ ಅವರ ರೂಮಿನಿಂದ ಹೊರತಂದು ಇಟ್ಟುಬಿಟ್ಟಳು. ನೋಡಿ ದೀಪ್, ನಾನಂತೂ ನಿಮ್ಮಮ್ಮನ ಮನೆ ಬಿಟ್ಟು ಕಳಿಸ್ತಾ ಇಲ್ಲ. ನಾಳೆ ದಿನ ಅವರ ಆರೋಗ್ಯ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ದೂರಬೇಡಿ. ಜನರೆದುರಿಗೆ ನನ್ನನ್ನು ಕೆಟ್ಟೋಳನ್ನಾಗಿ ಮಾಡಬೇಡಿ. ಗಂಡು ಮಗ ಇದ್ದು ಕೂಡ ಮಗಳ ಮನೇಲಿ ಹೋಗಿದ್ದಾರೆ ಅಂತ ನಾಳೆ ಜನ ದೂರಿದ್ರೆ ನಿಮಗೆ ಕೆಟ್ಟ ಹೆಸರು ಬಂದರೆ. ಜಯಂತಿಯ ಕಟು ಮಾತಿಗೆ ದೇವಕಿಯ ಕಣ್ಣುಗಳು ತುಂಬಿ ಬಂದವು. ಬೇಡ ಬಿಡಮ್ಮ, ನಾನು ಎಲ್ಲಿಗೂ ಹೋಗೋದಿಲ್ಲ ಅಷ್ಟೇ ಹೇಳಿ ಕಣ್ಣೀರು ಹಾಕುತ್ತಾ ಅಡುಗೆ ಮನೆ ಕಡೆ ನಡೆದರು. ಇತ್ತ ಆಫೀಸಿಗೆ ಬಂದ ಸ್ವಾತಿಯ ಮುಖ ಚಿಂತೆಯಿಂದ ಕೂಡಿದ್ದು. ಗೆಳತಿ ರೀಮಾ ಹುಬ್ಬು ಹಾರಿಸಿ ಏನಾಯಿತು ಎಂಬಂತೆ ಸನ್ನೆ ಮಾಡಿದಳು. ಏನಿಲ್ಲ ಎಂಬಂತೆ ತಲೆ ಆಡಿಸಿದ ಸ್ವಾತಿ ತನ್ನ ಕೆಲಸದಲ್ಲಿ ಮುಳುಗಿ ಹೋದಳು. ಸ್ವಾತಿ ಮೇಡಮ್, ಊಟದ ಟೈಮ್ ಆಯಿತು, ಬರ್ತೀರಾ ಊಟಕ್ಕೆ ಎನ್ನುತ್ತಾ ಊಟಕ್ಕೆ ಕರೆದ ರೀಮಾಳನ್ನು ನೋಡಿ, ಅಯ್ಯೋ ಆಗಲೇ ಊಟ ಟೈಮ್ ಆಗೋಯ್ತಾ? ಗೊತ್ತೇ ಆಗಲಿಲ್ಲ ನೋಡು ಎನ್ನುತ್ತಾ ಬಾಕ್ಸ್ ತೆಗೆದುಕೊಂಡು ರೀಮಾಳ ಜೊತೆ ಊಟ ಮಾಡುವ ಜಾಗಕ್ಕೆ ಹೋದಳು. ಏನು ತಂದಿದೆಯಾ ಇವತ್ತು, ಅಷ್ಟು ಗಮ್ಮಂತಿದೆ? ನಂದು ಪಲಾವು ಎನ್ನುತ್ತಾ ಬಾಕ್ಸ್ ತೆರೆದಳು ರೀಮಾ. ಸ್ವಾತಿಯ ಬಾಕ್ಸ್ನಿಂದ 1-2 ಸ್ಪೂನ್ ಬಿಸಿಬೇಳೆ ಬಾತ್ ತಿಂದು ಸೂಪರ್ ಆಗಿದೆ ಎಂಬಂತೆ ಸನ್ನೆ ಮಾಡಿದಳು. ಬಾಕ್ಸ್ನಲ್ಲಿದ್ದಿದ್ದು ಬಾಯಿಗೆ ಹೋಗುತ್ತಾ ಇದ್ದರೂ ಸ್ವಾತಿಯ ಗಮನ ಊಟದ ಮೇಲೆ ಇಲ್ಲದಿದ್ದದ್ದನ್ನು ಕಂಡು, ಏನಾಯ್ತು ಸ್ವಾತಿ, ಇಷ್ಟು ಸಪ್ಪಗಿದೆಯಾ? ಬೆಳಿಗ್ಗೆಯಿಂದನೇ ಹೀಗೆ ಡಲ್ಲಾಗೇ ಇದೆಯಾ? ಏನಾಯಿತು ಎಂದು ಕೇಳಿದಳು.
ಏನಿಲ್ಲ ಕಣೆ, ಇರುತ್ತಲ್ಲ ಮಾಮೂಲಿ ಸಮಸ್ಯೆಗಳು ಎಂದವಳಿಗೆ ರೀಮಾ, ಸ್ವಾತಿ, ಏನು ಸಮಸ್ಯೆ ಅಂತ ಹೇಳ್ಕೊಂಡು ಬಿಡಬೇಕು ಕಣೆ, ಪರಿಹಾರ ಸಿಗದೇ ಇದ್ದರೂ ಮನಸ್ಸಿನ ಭಾರ ಆದರೂ ಇಳಿಯುತ್ತೆ ಎಂದಳು. ಇನ್ನೇನೆ, ಮಾಮೂಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು. ಈ ತಿಂಗಳಿಂದ ಡೇ ಕೇರ್ ಫೀಸ್ ಜಾಸ್ತಿ ಮಾಡಿದ್ದಾರೆ. ಇನ್ಮೇಲೆ ಗಂಟೆಗಳ ಲೆಕ್ಕದಲ್ಲಿ ತೊಗೊಳ್ತಾರಂತೆ. ನನಗೆ ಬರ್ತಾ ಇರೋ ಸಂಬಳದಲ್ಲಿ ತಲೆಗಾದರೆ ಕಾಲಿಗಿಲ್ಲ, ಕಾಲಿಗಾದರೆ ತಲೆಗಿಲ್ಲ ಅನ್ನೋ ಹಾಗಿದೆ ಎಂದಳು ಬೇಸರದಿಂದ. ಬೇರೆ ಡೇಕೋರ್ ನೋಡೋದಲ್ವಾ ಎಂದಾಗ, ಮಗು ಸೇಫ್ಟಿ ಮುಖ್ಯ ಅಲ್ವ ರೀಮಾ. ಈಗ 1 ವರ್ಷದ ಮೇಲಾಗಿದೆ ಸಿರಿ ಅಲ್ಲಿಗೆ ಹೋಗ್ತಾ. ಮಗುನ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವ ಭಯನೂ ಇಲ್ಲ, ಮನೆಗೂ ಹತ್ತಿರ ಎಂದವಳ ಮಾತನ್ನು ಒಪ್ಪಿದ ರೀಮಾ, ಇದೊಂದು ವರ್ಷ ಅಷ್ಟೇ ಅಲ್ವಾ, ಮುಂದಿನ ವರ್ಷದಿಂದ ಸಿರಿಗೆ ಫುಲ್ ಡೇ ಸ್ಕೂಲ್ ಇರುತ್ತೆ, ಆಗ ಫೀಸ್ ಕಮ್ಮಿ ಆಗುತ್ತೆ ಬಿಡು ಎಂದಳು. ಎಂದು ನಿಟ್ಟುಸಿರು ಬಿಟ್ಟ ಸ್ವಾತಿ, ಆವಾಗ ಸ್ಕೂಲ್ ಫೀಸ್ ಜಾಸ್ತಿ ಆಗಿರುತ್ತೆ ಎಂದಳು. ಸ್ವಾತಿ, ಇಷ್ಟೆಲ್ಲ ಕಷ್ಟಪಡೋ ಬದಲು ಎಂದ ರೀಮಾ ಸ್ವಾತಿಯ ಮೇಲಿದ್ದ ಬೇಸರ ಮಿಶ್ರಿತ ಕೋಪ ನೋಡಿ ಸುಮ್ಮನಾದಳು. ಸ್ವಾತಿ ಕೂಡ ಅವಳ ಮಾತನ್ನು ಮುಂದುವರಿಸದೆ ಊಟ ಮುಂದುವರಿಸಿದಳು. ಆಯಿ, ಈ ರಬ್ಬರ್ ಎಷ್ಟು ಚೆನ್ನಾಗಿದೆ, ವಾವ್, ಎಷ್ಟು ಘಮ್ಮಂತಿದೆ. ಸಿರಿ ತನ್ನ ಸ್ನೇಹಿತೆಯ ರಬ್ಬರ್ ನೋಡಿ ಹೇಳಿದಳು. ಇದು ಎಲ್ಲಿ ಸಿಗಲ್ಲ ಗೊತ್ತಾ, ದೂರದಿಂದ ತಂದಿರೋದು, ನಮ್ಮಪ್ಪ ಅಲ್ಲಿಗೆ ಹೋದಾಗ ತಂದಿದ್ದು, ಅವರು ಫ್ಲೈಟಲ್ಲಿ ಹೋಗಿದ್ದರು ಸ್ನೇಹಿತೆ ಹೇಳಿದಾಗ, ನನಗೂ ತಂದುಕೊಡೋಕೆ ಹೇಳೆ, ನಾನು ಅಮ್ಮಂಗೆ ಹೇಳಿ ದುಡ್ಡು ತಂದು ಕೊಡ್ತೀನಿ ಎಂದಳು ಸಿರಿ. ಅವ್ರು ಅಲ್ಲಿಂದ ಬಂದಾಯ್ತಲ್ಲ, ಈಗ ಹೇಗೆ ಹೇಳೋಕ್ಕಾಗುತ್ತೆ, ನೀನೇ ನಿಮ್ಮ ಅಪ್ಪಂಗೆ ಹೇಳು, ಅವರು ಅಲ್ಲಿಗೆ ಹೋದಾಗ ತಂದು ಕೊಡ್ತಾರೆ ಎಂದಳು ಗೆಳತಿ. ಅಪ್ಪನ ವಿಷಯ ಬಂದಾಗ ಸಿರಿ ಮುಖ ಸಪ್ಪಗಾಯಿತು. ನಿಂಗೆ ಅವತ್ತೇ ಹೇಳಲಿಲ್ವ ನಾನು ಅವಳಿಗೆ ಅಪ್ಪ ಇಲ್ಲ ಅಂತ, ಮತ್ತೆ ಮತ್ತೆ ಅದೇ ಹೇಳ್ತೀಯಾ ಎಂದ ಇನ್ನೊಬ್ಬ ಹುಡುಗಿ, ಬಾರೆ ಸಿರಿ, ನಾವು ಇವಳ ಜೊತೆ ಕೂರೋದೇ ಬೇಡ ಎನ್ನುತ್ತಾ ಸಿರಿಯ ಕೈ ಹಿಡಿದುಕೊಂಡು ಹೋದಳು. ಸಂಜಯ್, ಈ ಸಾರಿ ಕೂಡ ನಿಮಗೆ ಪ್ರಮೋಷನ್ ಸಿಗಲ್ಲ. ಯಾಕೋ ಇತ್ತೀಚೆಗೆ ನಿಮ್ಮ ಪರ್ಫಾರ್ಮೆನ್ಸು ತುಂಬ ಕಡಿಮೆ ಆಗಿದೆ. ಹೀಗೆ ಇದ್ದರೆ ಪ್ರಮೋಷನ್ ಇರಲಿ, ಕೆಲಸ ಉಳಿಯೋದು ಕೂಡ ಕಷ್ಟ ಆಗುತ್ತೆ. ಮೇಲಾಧಿಕಾರಿಯ ಮಾತಿಗೆ ಏನೂ ಉತ್ತರ ಕೊಡದೆ ತನ್ನ ಸೀಟಿಗೆ ಬಂದು ಕುಳಿತ ಸಂಜು. ಸ್ವಾತಿ, ಎಲ್ಲಿದೆಯಾ ನೀನು? ನೀನು ಮನೆಯಿಂದ ಹೋಗ್ತಾ ನನ್ನ ನೆಮ್ಮದಿ, ಸಂತೋಷ ಎಲ್ಲ ನಿನ್ನ ಜೊತೆಗೆ ತೊಗೊಂಡು ಹೋಗ್ಬಿಟ್ಯಾ ಎನ್ನುತ್ತಾ ಪರ್ಸ್ನಲ್ಲಿ ಇದ್ದ ತನ್ನ ಹೆಂಡತಿಯ ಫೋಟೋ ನೋಡ್ತಾ ಕುಳಿತವನ ಕಣ್ಣ ಅಂಚು ಹಸಿಯಾಗಿತ್ತು. ನೋಡಿ, ನೀವಿಲ್ಲಿರೋದ್ರಿಂದ ನಮಗೇನು ಉಪಕಾರ ಇಲ್ಲ, ಮತ್ತು ನೀವು ಹಾಗೆಲ್ಲ ಅಂದ್ಕೊಳ್ಳೋದು ಬೇಡ. ನನ್ನ ಮಗಳು ಒಬ್ಬರಲ್ಲದೆ ಇದ್ದರೆ 2 ಕೆಲಸದವ್ರನ್ನ ಇಟ್ಕೋತಾಳೆ. ಆದರೆ ನೀವೇ ಯೋಚನೆ ಮಾಡಿ, ನೀವು ಹೋಗಿ ಮಗಳ ಮನೇಲಿ ಉಳಿದ್ರೆ ಜನ ಏನು ಮಾತಾಡ್ತಾರೆ ಅಂತ. ಅಲ್ಲ, ಜನಗಳು ನಿಮ್ಮ ಬಗ್ಗೆ ಮಾತಾಡೋದು ನಿಮಗೇನು ಹೊಸದಲ್ಲ ಬಿಡಿ. ಮೊದಲು ಗಂಡ ಬಿಟ್ಟು ಹೋದ ಅಂತ ಆಡ್ಕೊಂಡಿರ್ತಾರೆ, ಆಮೇಲೆ ಮಗಳು ಯಾರನ್ನೋ ಕಟ್ಕೊಂಡು ಓಡ್ಹೋದ್ಲು ಅಂತ, ಮತ್ತೀಗ ಅದೇ ಮಗಳು ಗಂಡನ ಬಿಟ್ಟು ಬಂದಿದ್ದಾಳೆ ಅಂತಲೂ ಆಡ್ಕೋತಾ ಇದ್ದಾರೆ. ನಾಳೆ ದಿನ ಮಗ ಅಮ್ಮನ್ನ ಮನೆಯಿಂದ ಹೊರಗೆ ಹಾಕ್ದ ಅಂತ ಆಡ್ಕೋತಾರೆ. ನಿಮಗೆ ಜನಗಳ ಮಾತು ಕೇಳೋದೇನು ಹೊಸದಲ್ಲ, ಆದರೆ ಅದೆಲ್ಲ ನಮಗೆ ಹೊಸದು ನೋಡಿ. ನನ್ನ ಮಗಳು ಅಳಿಯನ ಬಗ್ಗೆ ಜನ ಮಾತಾಡಿಕೊಂಡ್ರೆ ನಂಗೆ ಸಹಿಸೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಮಗಳ ಮನೆ ಯೋಚನೆ ಬಿಟ್ಟು ಇಲ್ಲಿ ಮಗನ ಮನೆಯಲ್ಲಿ ನೆಮ್ಮದಿಯಾಗಿರಿ ಪಾರ್ವತಮ್ಮ ಹೇಳಿದಾಗ ದೇವಿಕಾ ಏನೂ ಉತ್ತರಿಸದೆ ಮಧ್ಯಾಹ್ನದ ಅಡಿಗೆಗೆ ಹೀರೆಕಾಯಿ ಹೆಚ್ಚುತ್ತಾ ಕುಳಿತಿದ್ದರು. ಆರ್ಥಿಕವಾಗಿ ದೇವಿಕಾ ಅವರಿಗಿಂತ ಮೇಲಿನ ಮಟ್ಟದಲ್ಲಿದ್ದ ಪಾರ್ವತಮ್ಮ ರಾಜಶೇಖರ್ ದಂಪತಿಗಳು ನೆಪ ಮಾತ್ರಕ್ಕೆ ಮಗಳ ಪಕ್ಕದ ಫ್ಲ್ಯಾಟ್ನಲ್ಲಿ ಇದ್ದರೂ ದಿನದಲ್ಲಿ 18ರಿಂದ 20 ತಾಸು ಮಗಳ ಮನೆಯಲ್ಲೇ ಇರುತ್ತಿದ್ದರು. ಬೆಳಗಿನ ಕಾಫಿಯ ಸಮಯಕ್ಕೆ ಬಂದಾಗ ಜಯಂತಿ ಆಡುತ್ತಿದ್ದ ಮಾತುಗಳನ್ನು ಕೇಳಿ ದೇವಿಕಾ ಅವರಿಗೆ ಬುದ್ಧಿ ಹೇಳುವ ಕೆಲಸವನ್ನು ಗುತ್ತಿಗೆ ಪಡೆದಿದ್ದರು ಪಾರ್ವತಮ್ಮ. ಅಮ್ಮ ಮಗಳ ಸಾಮ್ರಾಜ್ಯದಲ್ಲಿ ಮಗ ಸುದೀಪನೇ ಮೂಕನಾಗಿ ಇರುವಾಗ ದೇವಿಕಾ ಅವರಿಗೆ ಸ್ವರವೆಲ್ಲಿ ಹೊರಡೋದು? ತಮ್ಮ ಮಾತಿಗೆ ದೇವಿಕಾ ಏನೂ ಉತ್ತರ ಕೊಡದೆ ಕುಳಿತದ್ದು ಪಾರ್ವತಮ್ಮನವರಿಗೆ ಇನ್ನಷ್ಟು ಮಾತನಾಡಲು ದಾರಿ ಮಾಡಿಕೊಟ್ಟಂತಾಯಿತು. ನಾನು ಬರೀ ನನ್ನ ಮಗಳು ಅಳಿಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಿಮ್ಮ ಮಗಳ ಬಗ್ಗೆನೂ ಯೋಚನೆ ಮಾಡಿ. ನೀವು ಈಗ ಜೊತೇಲಿ ಹೋಗಿ ಇದ್ದುಬಿಟ್ರೆ ಅವಳು ಗಂಡನ ಹತ್ರ ವಾಪಸ್ ಹೋಗೋ ಯೋಚನೆ ಮಾಡೋದನ್ನೇ ಬಿಟ್ಬಿಡ್ಬೋದು. ಅದೇ ಈಗ ಕಷ್ಟ ಆಗ್ತಿದೆ ಅನಿಸಿದ್ರೆ ಗಂಡನ ಜೊತೆ ಇರೋದೇ ಒಳ್ಳೆಯದು ಅನಿಸಿ ಸಂಜಯ್ ಹತ್ರ ವಾಪಸ್ ಹೋಗ್ಬಿಡ್ಬೋದು. ಏನಂತೀರಾ ಎಂದು ಕೇಳಿದರು ಪಾರ್ವತಮ್ಮ. ದೇವಕಿ ಅದಕ್ಕೂ ಏನೂ ಉತ್ತರ ಕೊಡದೆ ಕತ್ತರಿಸಿದ ಹೋಳನ್ನು ಕುದಿಯುವ ನೀರಿಗೆ ಹಾಕಿದರು. ಕುದಿಯುತ್ತಿದ್ದ ನೀರನ್ನೇ ನೋಡುತ್ತಿದ್ದ ಅವರ ಮನಸ್ಸೂ ಕೂಡ ಸಂಕಟದಿಂದ ಕುದಿಯುತ್ತಿತ್ತು.
ಇನ್ನು ತುಂಬಿದ ಬಾಳಬೇಕಾಗಿರುವ ಮಗಳ ಬದುಕು ಮೂರಾಬುಟ್ಟೆಯಾಗಿರುವುದನ್ನು ನೆನೆದು ಕಣ್ಣು ತುಂಬಿ ಹರಿಯತೊಡಗಿತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ರಮ್ಯ ಕಥಾಲೋಕವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.